ಇಂದು ನಮ್ಮ ನಾಡಿನಲ್ಲಿ ಏನಾಗ್ತಾ ಇದೆ? ಅಭಿವೃದ್ಧಿಯ ಮಾತುಗಳಿಗಿಂತ ಜಾತಿ ಧರ್ಮದ ಜಗಳಗಳೇ ಜೋರಾಗಿ ಕೇಳಿಸ್ತಾ ಇವೆ. ಮನುಷ್ಯನಾಗಿ ನೋಡದ ಈ ಸಮಾಜಕ್ಕೆ ಏನಾಗಿದೆ ನೋಡಿ. ನಮಗೆ ಅರಿವು ಮೂಡಿಸಲು ಶರಣರು ಅಂದೇ ಎಚ್ಚರಿಸಿದ್ರು. ಅಂಬಿಗರ ಚೌಡಯ್ಯ ಬಹಳ ಖಾರವಾಗಿ ಒಂದು ಮಾತು ಹೇಳಿದ್ದಾರೆ. ಆ ಮಾತು ಇವತ್ತಿನ ಜಾತಿವಾದಿಗಳಿಗೆ ಚಾಟೇಟು ನೀಡುವಂತಿದೆ. ಉಚ್ಚಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎಂಬುವರ್ನ ಮಚ್ಚಿಲೆ ಹೊಡಿಯಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ. ಕೇಳಿಸ್ಕೊಳ್ಳಿ, ಈ ಜಡ ಬುದ್ಧಿಗಳೇ, ಎಲ್ಲರೂ ಹುಟ್ಟಿದ್ದು ಒಂದೇ ದಾರಿಯಲ್ಲಿ, ಎಲ್ಲರ ಮೈಯಲ್ಲಿ ಹರಿಯುವುದು ಕೆಂಪು ರಕ್ತವೇ. ಹೀಗಿರುವಾಗ ನನ್ನ ಜಾತಿ ಮೇಲು ನಿನ್ನ ಜಾತಿ ಕೀಳು ಅಂತ ಈ ಬೊಬ್ಬೆ ಹೊಡೆಯುವ ನಿಮ್ಮ ಅಹಂಕಾರಕ್ಕೆ ಮಚ್ಚಿನೇ ಉತ್ತರ ಅಂತ ಅಂಬಿಗರ ಚೌಡಯ್ಯ ಅಂದೇ ಗುಡುಗಿದ್ರು. ಬಸವಣ್ಣನವರು 12ನೇ ಶತಮಾನದಲ್ಲೇ ನೂರಾರು ಜಾತಿ ಮತಗಳ ಜನರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿದ್ರು. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ ಹೀಗೆ ಕೆಳವರ್ಗದವರೆಂದು ಹೀಯಾಳಿಸಿ ಪಟ್ಟವರನ್ನ ಕರೆದು ಅನುಭವ ಮಂಟಪದಲ್ಲೇ ಸಮಾನವಾಗಿ ಕೂರಿಸಿದ್ರು. ಅವರು ತೋರಿಸಿದ್ದು ಕಾಯಕವೇ ಕೈಲಾಸ ಮಾರ್ಗ, ಕೈ ಕೆಸರಾದ್ರೆ ಬಾಯಿ ಮೊಸರಾಗತ್ತೆ ಅಂತ ಹೇಳಿಕೊಟ್ರೆ ಹೊರತು ಜಾತಿ ಜಗಳ ಮಾಡೋದನ್ನ ಅಲ್ಲ. ಮೇಲು ಕೀಳು ಎಂಬ ಭೇದವನ್ನ ಹೋಗಲಾಡಿಸಿ ಮನುಷ್ಯತ್ವವೇ ಶ್ರೇಷ್ಠ ಅಂತ ಸಾರಿದ ಕಲ್ಯಾಣ ಕರ್ನಾಟಕ ಬಸವ ಕಲ್ಯಾಣದ ಮಣ್ಣಿನಲ್ಲಿ ಇವತ್ತು ಬ್ಯಾನರ್ ಹರಿಯುವ, ಫೋಟೋಕ್ಕೆ ಅವಮಾನ ಮಾಡುವ ಕೃತ್ಯಗಳು ನಡೀತಾ ಇದೆ ಅಂದ್ರೆ ನಮಗೆ ನಾಚಿಕೆ ಆಗಬೇಕು. ಆ ಬೇಲೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಎಲ್ಲರೂ ತಲೆ ತಗ್ಗಿಸುವಂಥದ್ದು. ಇವತ್ತು ಈ ಜಾತಿಗಳ ನಡುವೆ ವಿಷ ಬಿತ್ತುತ್ತಾ ಇರೋದು ಯಾರು? ಸಾಮಾನ್ಯ ಜನ ಖಂಡಿತ ಅಲ್ಲ. ಅಧಿಕಾರಕ್ಕಾಗಿ ಹಪಹಪಿಸುವ ರಾಜಕಾರಣಿಗಳು ಮತ್ತು ತಮ್ಮ ಕುರ್ಚಿ ಉಳಿಸ್ಕೊಳ್ಳಲು ಹವಣಿಸುವ ಶಕ್ತಿಗಳು ಸಮಾಜವನ್ನ ಒಡಿತಾ ಇವೆ. ಓಟಿಗಾಗಿ ಜಾತಿ ಬಳಸುವ ರಾಜಕಾರಣಿಗಳೇ, ನೀವು ಹಚ್ಚುವ ಬೆಂಕಿಯಲ್ಲಿ ಬಡವರ ಸಂಸಾರಗಳು ಸುಟ್ಟು ಹೋಗ್ತಾ ಇವೆ. ಅಧಿಕಾರದ ಅಮಲಿನಲ್ಲಿ ಧರ್ಮದ ಹೆಸರಲ್ಲಿ ಜಗಳ ಹಚ್ಚೋದನ್ನ ಮೊದಲು ನಿಲ್ಲಿಸಿ ಮನುಷ್ಯರಾಗಿ ಬದುಕಿ. ಒಂದು ಊರಿನಲ್ಲಿ ಶಾಂತಿಯಿಂದ ಇರೋ ಜನರ ನಡುವೆ ಗೋಡೆ ಕಟ್ಟುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಜಾತಿ ಹೆಸರಲ್ಲಿ ಮೀಸಲಾತಿ, ಧರ್ಮದ ಹೆಸರಲ್ಲಿ ಓಟು, ಇದೇ ನಿಮ್ಮ ಬಂಡವಾಳವಾಗಿದೆ. ಆದರೆ ನೆನಪಿಡಿ, ಜನ ಜಾಗೃತರಾಗ್ತಾ ಇದ್ದಾರೆ. ಜನ ಜಾಗೃತರಾದ್ರೆ ನಿಮಗೆ ಅಧಿಕಾರ ಇರಲ್ಲ. ಬೇಲೂರು ಗ್ರಾಮದ ಘಟನೆ ಆಗಲಿ ಅಥವಾ ಬಸವ ಕಲ್ಯಾಣದ ಸರಾಯಿ ದಂಧೆ ಆಗಲಿ, ಇವೆಲ್ಲದರ ಹಿಂದೆ ಇರುವುದು ಬಡವರನ್ನ ದಾರಿ ತಪ್ಪಿಸುವ ಕುತಂತ್ರ. ಮಹನೀಯರ ಫೋಟೋ ಹರಿದು ನಿಮ್ಮ ಶೌರ್ಯ ತೋರಿಸಬೇಡಿ. ತಾಕತ್ತಿದ್ರೆ ಬಸವಣ್ಣನವರ ಒಂದು ವಚನವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಜಾತಿ ಎಂಬುದು ಮನಸ್ಸಿಗೆ ಹಿಡಿದ ರೋಗ. ಆ ರೋಗವನ್ನ ಗುಣಪಡಿಸಿಕೊಳ್ಳದಿದ್ರೆ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಅಂಧಾಕಾರವಾಗೋದು ಗ್ಯಾರಂಟಿ. ಬಸವಣ್ಣನವರ ಕಲ್ಯಾಣದ ನಾಡಲ್ಲಿ ಅಂಬಿಗರ ಚೌಡಯ್ಯನವರ ಈ ಮಚ್ಚಿನ ಮಾತು ಇವತ್ತಿನ ಕಾಲಕ್ಕೆ ಅನ್ವಯವಾಗುತ್ತೆ. ಜಾತಿ ಹೇಳ್ಕೊಂಡು ಮೆರೆಯುವವರನ್ನ ಸಮಾಜವೇ ಬಹಿಷ್ಕರಿಸಬೇಕು. ಅಧಿಕಾರಿಗಳು ಇಂತಹ ಶಕ್ತಿಗಳಿಗೆ ಯಾವತ್ತೂ ಕೂಡ ಸಪೋರ್ಟ್ ಮಾಡಬಾರ್ದು. ಇಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಬಸವ ಕಲ್ಯಾಣದಲ್ಲಿ ನಡೆದಂತಹ ಘಟನೆ ನಿಜಕ್ಕೂ ಸಿದ್ದರಾಮೇಶ್ವರ್ ಯಾರು, ಬಸವಣ್ಣವ್ರು ಯಾರು, ಇವರೆಲ್ಲರೂ ಕೂಡ ಸಮಾನತೆಯನ್ನು ಸಾರದವರು. ಇವರೆಲ್ಲರೂ ಮನುಷ್ಯರನ್ನ ಮನುಷ್ಯರಾಗಿ ಬದುಕುವಂತ ತಿಳಿಸ್ಕೊಟ್ಟವರು, ಕಾಯಕ ಮಾರ್ಗವನ್ನ ತೋರಿಸಿದವರು, ಮೂಢನಂಬಿಕೆ ಕಂದಾಚಾರಗಳಿಂದ ನಮ್ಮನ್ನ ಹೊರಗೆ ತಂದು ಒಳ್ಳೆಯ ಜೀವನವನ್ನ ರೂಪಿಸ್ಲಿಕ್ಕೆ ಸಹಕಾರಿಯಾದವರು. ಇಂಥವರ ಫೋಟೋಗಳಿಗೆ ನನ್ನ ಜಾತಿಯವರಲ್ಲ, ಇವ್ರು ನನ್ನ ಜಾತಿಯವರಲ್ಲ ಅಂತ ಕೆಸರು ಹೊಡೆಯೋದು, ಅವಮಾನ ಮಾಡೋದು, ಅಂಬೇಡ್ಕರ್ ಫೋಟೋಗಳಿಗೆ ಅವಮಾನ ಮಾಡೋದು, ಇದೆಲ್ಲವನ್ನ ನೋಡ್ತಾ ಇದ್ರೆ ನಾವು ವಿಶ್ವಗುರು ಆಗೋ ಭಾರತದ ಲಕ್ಷಣಗಳಲ್ಲ. ಈ ಇಂತಹ ಕಿಡಿಗೇಡಿ ಕೃತ್ಯಗಳು ನೋಡಿದ್ರೆ ನಾವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ವಿಶ್ವಗುರು ಆಗ್ಬೇಕಾದ್ರೆ ಜಾತಿ ಮತ ಪಂಥ ಎಲ್ಲವನ್ನ ಬದಿಗಿಟ್ಟು ಕೆಲಸ ಮಾಡಬೇಕು. ಇತರ ದೇಶಗಳಿಗೆ ನಾವು ಕಾಂಪಿಟೇಷನ್ ಕೊಡಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಆವಾಗ ಮಾತ್ರ ದೇಶ ಉದ್ಧಾರ ಆಗುತ್ತೆ, ದೇಶ ವಿಶ್ವಗುರು ಆಗುತ್ತೆ. ಒಬ್ರು ಬಸವಣ್ಣನವರ ಮೇಲೆ ಫೋಟೋಕ್ಕೆ ಅವಮಾನ ಮಾಡ್ತಾರೆ, ಇನ್ನೊಬ್ರು ದೇವರ ಮೇಲೆ ಸಗಣಿ ಎರ್ಚೋದು ಮಾಡ್ತಾರೆ, ಇನ್ನೊಬ್ರು ಮಸಿ ಬಳಿಯೋ ಕೆಲಸ ಮಾಡ್ತಾರೆ ಅಂದ್ರೆ ನಮಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ. ಅವರೆಲ್ಲರೂ ಮನುಷ್ಯತ್ವಕ್ಕಾಗಿ ಬದುಕಿದವರು, ಮನುಷ್ಯರನ್ನ ಮನುಷ್ಯರಾಗಿ ರೂಪಿಸ್ಲಿಕ್ಕಾಗಿ ಬದುಕಿದವರು, ಮನುಷ್ಯರಲ್ಲಿ ಸಮಾನತೆಗಾಗಿ ಬದುಕಿದವರು, ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನ ಹಕ್ಕಿಗಾಗಿ ಬದುಕಿದವರು. ಅಂಥವ್ರಿಗೆ ನೀವು ಅವಮಾನ ಮಾಡ್ತೀರಂದ್ರೆ ನೀವು ಮನುಷ್ಯರಲ್ಲ, ದನಗಳಿಗಿಂತಲೂ ಆಚೆವರು, ದನಗಳಿಗಿಂತಲೂ ಕೀಳು ನೀವು. ದನಗಳಿಗೆ ಮಾತು ಬರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ, ಏನೋ ಮಾಡಿತ್ತವೆ ಅಂತ ನಾವು ಒಪ್ಕೋಬಹುದು. ಅಂಥ ಈ ನಾಯಿ ಹಂದಿಗಳು ಮಾಡುವಂತಹ ಕೆಲಸಗಳು ನೀವು ಮಾಡ್ತಾ ಇದ್ದೀರಂದ್ರೆ ನೀವು ಸಮಾಜದಲ್ಲಿನ ನಾಯಿಗಳು, ಹಂದಿಗಳು ನೀವೆಲ್ಲ. ಮಹನೀಯರಿಗೆ ಅವಮಾನ, ಅದು ಯಾವುದೇ ಜಾತಿಗೆ ಸೇರಿದವರು ಇರಲಿ, ನಾನು ಜಾತಿ ವಿಚಾರಕ್ಕೆ ಹೋಗಲ್ಲ.
ಬಸವಣ್ಣನವ್ರಿಗೆ ಒಂದು ಜಾತಿಗೆ ಸೇರಿಸ್ತಾರೆ, ಅಂಬೇಡ್ಕರ್ ಅವರಿಗೆ ಒಂದು ಜಾತಿಗೆ ಸೇರಿಸ್ತಾರೆ, ಸಿದ್ದರಾಮೇಶ್ವರ ಶರಣರಿಗೆ ಒಂದು ಜಾತಿ ಸೇರಿಸ್ತಾರೆ, ಮತ್ತು ಬೇರೆ ಬೇರೆ ಮಹನೀಯರಿಗೆ ಒಂದೊಂದು ಜಾತಿ. ಈ ಯಾವ ಮಹನೀಯರು ಕೂಡ ಜಾತಿ ಹೆಸರು ಹೇಳಿಕೊಂಡು ಮನುಷ್ಯತ್ವದ ಉದ್ಧಾರಕ್ಕೆ ಕೆಲಸ ಮಾಡಿಲ್ಲ. ಇವರೆಲ್ಲರೂ ಮನುಷ್ಯರು ಸರಿಯಾಗಿರಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಎಲ್ಲ ಮನುಷ್ಯರು ಸಮಾನತೆಯಿಂದಿರಲಿ, ಮೂಢನಂಬಿಕೆಯಿಂದ ಹೊರಬರಲಿ, ಉತ್ತಮವಾದ ಸಂಸಾರ ಮಾಡಲಿ ಅಂತ ಇವರು ಎಲ್ಲರೂ ಅವರವರ ಕಾಲಘಟ್ಟದಲ್ಲಿ ಅವರವರ ಟೈಮ್ಗಳಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರನ್ನು ನೀವು ಒಂದು ಜಾತಿಗೆ ಸೀಮಿತ ಮಾಡಿಕೊಂಡು ಅವ್ರ ಜಾತಿಗೆ ಸೇರಿದಾರಂತ ಸಗಣಿ ಬಳಿತೀರಲ್ಲ, ಆ ಸಗಣಿ ಬಳಿಯೋ ಬದಲು ಬಸವಣ್ಣನವರ ಒಂದು ವಚನ ಓದಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಬುದ್ಧವರ ಒಂದು ತತ್ವವನ್ನು ಓದಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅಂತಹದ್ದಕ್ಕೆ ಗಂಡಸ್ತಾನ ತೋರಿಸಿ, ಸಗಣಿ ಎರಚೋದು, ಮಸಿ ಬಳಿಯೋದು ಗಂಡಸ್ತಾನ ತೋರಿಸ್ತಿರಲ್ಲ, ನೀವು ಗಂಡಸರಲ್ಲ, ಅದು ಬೇರೆನೇ ಇದ್ದೀರಾ ಅಂತ ಅರ್ಥ. ಸಮಾಜ ಒಡೆಯೋರಿಗೆ ಇಲ್ಲಿ ಜಾಗ ಇರಬಾರ್ದು. ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಸಮಾನತಾ ಹಾದಿಯೇ ನಮಗೆ ದಾರಿ ದೀಪವಾಗಬೇಕು. ಜಾತಿ ಬಿಡಿ, ಮನುಷ್ಯತ್ವ ಹಿಡೀರಿ, ಇದೇ ನಮ್ಮ ಆಶಯ. ಸೊ ಇವತ್ತಿನ ಈ ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ.